ನಮಸ್ತೆ ಎಲ್ರಿಗೂ. ಇದು ನಿನ್ನೆ ನೈಟ್ ನಮ್ಮಲ್ಲಿ ಆನೆ ಬಂದ್ಬಿಟ್ಟು ಮಾಡಿರುವಂಥದ್ದು. ಆ, ಇದು ಇದು ಡೈಲಿ ಇದೇ ಪರಿಸ್ಥಿತಿ ನಮ್ಮದೆಲ್ಲ ಇಲ್ಲಿ. ಚೆಟ್ಟಳ್ಳಿ ಭಾಗದಲ್ಲೂ ಅಷ್ಟೇನೆ. ಬಿಡಿ ಕೊಡಗಿನ ಪ್ರತಿ ಎಲ್ಲ ಭಾಗದಲ್ಲೂ ಈ ಒಂದು ಆನೆ ಮಾನವ ಸಂಘರ್ಷ ಅಂತ ಹೇಳೋದು ಮಿತಿ ಮೀರಿ ಹೋಗಿದೆ ಈ ಸರ್ಕಾರ ಬಂದ್ಮೇಲೆ. ಒತ್ತಿ ಹೇಳ್ತೀನಿ, ಈ ಸರ್ಕಾರ ಬಂದ್ಮೇಲೆ. ಯಾಕಂತ ಹೇಳಿದ್ರೆ ನಾವೇನು ಈ 5 ವರ್ಷದಿಂದ ಕೊಡಗಿನಲ್ಲಿ ಇರೋಂಥವ್ರಲ್ಲ. ಎಷ್ಟೋ ವರ್ಷದಿಂದ ನಾವ್ ಇಲ್ಲೇ ಹುಟ್ಟಿ ಬೆಳೆದವ್ರು ಅಲ್ವಾ. ನಮ್ಗೆ ಗೊತ್ತಿದೆ. ಈಗ ಯಾರಾದ್ರೂ ಒಬ್ರು ಬಕೆಟ್ ಹಿಡಿಯೋರು ಬಂದು ಹೇಳ್ತಾರೆ, ಏನು ಮೊದ್ಲು ಇತ್ತಿಲ್ವಾ ಅಂತ. ಇತ್ತು. ಆದ್ರೆ ಅದಕ್ಕೆ ಪರಿಹಾರ ಕೂಡ ಇತ್ತು. ಒಂದ್ಸಲ ಆನೆನ ಬೆರೆಸಿ ಫಾರೆಸ್ಟ್ಗೆ ಕಟ್ಟಿದ್ರೆ ಒಂದು ತಿಂಗಳು, 2 ತಿಂಗಳು, 3 ತಿಂಗಳಾದ್ರೂ ಆನೆ ಬರ್ತಾ ಇರ್ಲಿಲ್ಲ. ಪ್ಲಸ್ ಯಾವಾಗ ನಾವು ಸ್ವಲ್ಪ ಒತ್ತಾಯ ಕೇಳಿದ ತಕ್ಷಣ ಆನೆನ ಬೆರೆಸುವಂತ ಕಾರ್ಯಕ್ರಮ ನಡೀತಿತ್ತು. ಅದನ್ನ ಡಾಟ್ ಮಾಡ್ತಾ ಇದ್ರು, ಹಿಡಿತಾ ಇದ್ರು, ಹಿಡಿದು ಬಿಟ್ಟು ದುಬಾರಿ ಆನೆ ಶಿಬಿರದಲ್ಲೋ ಇಲ್ಲ ಬೇರೆ ಬೇರೆ ಕಡೆ ಅದನ್ನ ಹೋಗಿ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಬಿಡ್ತಾ ಇದ್ರು ಆನೆಗಳನ್ನ. ಬಟ್ ಇವಾಗ ಅದು ಯಾವ್ದು ನಡೀತಾ ಇಲ್ಲ. ಟೋಟಲ್ ವೇಸ್ಟ್ 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 ಅಷ್ಟೇನೆ. ಕಿತ್ತೋಗಿದೆ ಸರ್ಕಾರ ಇದು. ಇಲ್ಲಿ 2 ಶಾಸಕರುಗಳಿದ್ದಾರೆ, ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತು. ಅವ್ರು ಬೆಂಗಳೂರಿಂದ ಇವಾಗ ಅವರಿಗೆ ಮಂತ್ರಿಗಿರಿ ಬೇಕು ಇವಾಗ. ಸೊ ಅದಕ್ಕಾಗಿ ಒದ್ದಾಡ್ತಾವ್ರೆ ಇವಾಗ. ಇಲ್ಲಿ ಕೊಡಗಿನ ಪರಿಸ್ಥಿತಿ ಕೇಳೋರೇ ಇಲ್ಲ. ಆ ಒಂದು ಪರಿಸ್ಥಿತಿಗೆ ನಾವು ತಲುಪಿ ಆಗಿದೆ. ಒಂದಿಷ್ಟು ಗಿಡ ನಟ್ಟು ಬೆಳೆಸ್ಬೇಕು ಅಂತ ಹೇಳಿದ್ರೆ ರೈತರಿಗೆ ಎಷ್ಟು ಕಷ್ಟ ಇದೆ. ಇವ್ರಿಗೆ ಯಾರಿಗಾದ್ರೂ ಗೊತ್ತಾ? ಇವ್ರು ಯಾರಾದ್ರೂ ಗಿಡ ನಟ್ಟವ್ರಾ? ಎಲ್ಲ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಇದ್ದಂತವ್ರು ಇವಾಗ ಶಾಸಕರಾಗಿರೋದು. ಇವ್ರಿಗೆ ಏನ್ ಕೊಡಗಿನ ಪರಿಸ್ಥಿತಿ ಹೇಗೆ ಹೇಳಿದ್ರು ರೈತರ ಪರಿಸ್ಥಿತಿ ಇವರಿಗೆ ಅರ್ಥ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಹ್ಮ್ ಎಲ್ಲಿ ಹೋಯ್ತಾ? ಅರಣ್ಯ ಇಲಾಖೆ ಇದೆಯಾ ಇಲ್ಲಿ? ಅರಣ್ಯ ಖಾತೆನೆ ಇನ್ನೂ ಹಂಚಿಕೆ ಆಗಿಲ್ಲ. ಏನ್ ಮಾಡೋದು? ಇದನ್ನೆಲ್ಲ ನಾವು ವಿಡಿಯೋ ಎಲ್ಲ ತೆಗೆದ್ಬಿಟ್ಟು ಫಾರೆಸ್ಟ್ ಆಫೀಸರ್ಸ್ ಇವರಿಗೆಲ್ಲ ಸೆಂಡ್ ಮಾಡಿದೀವಿ. ಏನ್ ಮಾಡ್ತಾರೆ? ಎಂಟರ್ಟೈನ್ಮೆಂಟ್ ಗೆ ಸೆಂಡ್ ಮಾಡಿರೋದು ಅವ್ರಿಗೆ. ಅವ್ರು ನೋಡ್ಕೊಂಡು ಖುಷಿ ಪಟ್ಕೊಳ್ಳಿ, ಅವ್ರ ಪ್ರಾಣಿ ಬಂದ್ಬಿಟ್ಟು ಹಿಂಸೆ ಮಾಡ್ತಿದ್ರೆ ಖುಷಿ ಪಟ್ಕೊಳ್ಳಿ. ಪ್ಲಸ್ ಇನ್ಕ್ಲೂಡಿಂಗ್ ಅವರ ಮೇಲೆ ಇದ್ದಾರೆ ಶಾಸಕರುಗಳು, ಇವರು ಖಾತೆ ಹಂಚಿಕೆನೆ ಮಾಡದೆ ಕೂತಿರುವಂತ ಇದು ಸಿಎಂ ಇದಾರಲ್ಲ, ಅವ್ರಿಗೆ ಕಳ್ಸ್ಲಿ ಅಂತ ಅಷ್ಟೇನೆ. ಕಳ್ಸ್ಲಿ ಅಂತಾನು ಅಲ್ಲ, ಒಂದು ಆಲ್ಬಮ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟಿದೀನಿ ನಾನು. ಒಂದು ಆಲ್ಬಮ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಬರ್ತಾರಲ್ಲ ನೋಡ್ಲಿಕ್ಕೆ, ಆನೆ ಹೆಂಗಿದೆ ಅಂತ ನೋಡ್ಲಿಕ್ಕೆ ಬರ್ತಾರೆ. ಇವರ ಫಾರೆಸ್ಟ್ ಅಲ್ಲಿ ತೇಗದ ಮರ ಯಾವ ರೀತಿ ಬೆಳೆದಿದೆ, ಎಷ್ಟು ಸೈಜ್ ಉಂಟು, ಇದ್ರಲ್ಲಿ ಎಷ್ಟು ದುಡ್ಡು ಸಿಕ್ತದೆ ಅಂತ ನೋಡ್ಲಿಕ್ಕೆ ಜನಪ್ರತಿನಿಧಿಗಳು ಬರ್ತಾರಲ್ಲ, ಅವಾಗ ತೋರ್ಸ್ಲಿ ರೈತರ ಕಂಡೀಷನ್ ಹೀಗಿದೆ, ಈ ತರ ಪರಿಸ್ಥಿತಿ ಅಂತ ತೋರ್ಸ್ಲಿ. ಅದು ಒಂದು ಎಂಟರ್ಟೈನ್ಮೆಂಟ್ ತಗೊಳ್ಳಿ ಬಿಗ್ ಸ್ಕ್ರೀನ್ ಅಲ್ಲಿ ಹಾಕ್ಬಿಟ್ಟು. ಅದಕ್ಕೋಸ್ಕರ ನಾನು ಕಳ್ಸಿದೀನಿ ಅವರಿಗೆ. ಇಷ್ಟೊಂದು ಇಂಥ ಒಂದು ಹೀನಾಯ ಪರಿಸ್ಥಿತಿ ಕೊಡಗಿಗೆ ಇಲ್ಲಿವರೆಗೂ ಬರ್ಲೇ ಇಲ್ಲ. ಅಂತ ಹೀನಾಯ ಪರಿಸ್ಥಿತಿಗೆ ತಂದಿಟ್ಟು ಬಿಟ್ಟಿದ್ದಾರೆ. ಇಲ್ಲಿಯ ಮುಖ್ಯ ಕಾರಣ ಇಲ್ಲಿಯ ಜನಪ್ರತಿನಿಧಿಗಳು. ಕ್ವಶನ್ ಮಾಡ್ಲಿಕ್ಕೆ ಅವ್ರ ಹತ್ರ ಏನು ಇಲ್ಲ. ಅವರಿಗೆ ಆಗಲ್ಲ. ಟೋಟಲ್ ಆಗಿ ಅಂದ್ರೆ ಬೇಜವಾಬ್ದಾರಿತನ ಅಂತ ಹೇಳೋದು ತಾಂಡವಾಡ್ತಾ ಇದೆ ಕೊಡಗಿನಲ್ಲಿ ಜನಪ್ರತಿನಿಧಿಗಳಲ್ಲಿ. ಆ ಒಂದು ಪರಿಸ್ಥಿತಿಗೆ ತಂದು ಕೊಡಗಿನ ಎಲ್ಲಾ ಕ್ಷೇತ್ರದಲ್ಲೂ ಒಂದು ರಸ್ತೆ ನೆಟ್ಟಿಗೆ ಇಲ್ಲ. ಯಾವ ಕ್ಷೇತ್ರಕ್ಕೆ ಹೋದ್ರು ಏನು ಇಲ್ಲದಂತ ಪರಿಸ್ಥಿತಿಗೆ ಕೊಡಗನ್ನ ತಂದು ಇಟ್ಬಿಟ್ಟಿದ್ದಾರೆ ಇವರು. ಇನ್ನು ಆನೆ ಮಾನವ ಸಂಘರ್ಷ ಅಂತೂ ಹೇಳೋದೇ ಬೇಡ. ಅಂತ ಪರಿಸ್ಥಿತಿ. ರೈತರು ನಿಜವಾಗ್ಲೂ ಯಾವ ಗಿಡ ನಡ್ಲಿಕ್ಕೆ ಆಗ್ತಿತ್ತ? ಈಗಾಗಲೇ ನಮ್ಮ ಭಾಗದಲ್ಲಿ ಕಂಪ್ಲೀಟ್ ಈ ಗದ್ದೆ ಮಾಡೋದು ಎಲ್ಲಾನು ಆಲ್ರೆಡಿ ನಿಲ್ಸಿ ಆಗಿದೆ. ಇವ್ರಿಗೆ ಹೇಳ್ತಾರೆ ಸ್ಕೇರ್ ಸಿಟಿ ಆಫ್ ಫುಡ್ ಬರುತ್ತೆ, ನೀವು ಗದ್ದೆ ಮಾಡಿ, ನೀವು ಗದ್ದೆನ ನೀವು ತೋಟಕ್ಕೆ ಕನ್ವರ್ಟ್ ಮಾಡಬೇಡಿ, ಇದ್ ಮಾಡ್ಬೇಡಿ ಅಂತ. ಏನ್ ಗದ್ದೆ ಮಾಡಿದ್ರೆ ಇವ್ರು ಬಂದು ಕಾಯ್ಕೊಂಡು ಕೂರ್ತಾರಾ? ಇವ್ರು ಬಂದ್ಬಿಟ್ಟು ರಾತ್ರಿ ಇಡೀ ಕಾಯ್ಕೊಂಡು ರೈತರ ಗದ್ದೆಯಲ್ಲಿ ಕೂತ್ಕೊಳ್ಳಿ, ಆನೆ ಬರದಂಗೆ, ಕಾಡಂದಿ ಬರದಂಗೆ. ಆಗ ಗದ್ದೆ ಮಾಡ್ತಾರೆ ಎಲ್ರು? ಇಲ್ಲ ಪ್ರೊಟೆಕ್ಷನ್ ಕೊಡ್ಲಿ ಇವರು ಗದ್ದೆಗಳಿಗೆ? ಕೊಡ್ತಾರ ಇವರು? ಹೇಳ್ಲಿಕ್ಕೆ ಬಾರಿ ಚೆನ್ನಾಗಿದೆ. ಆದ್ರೆ ಎಂತ ಅಂದ್ರೆ ಇಲ್ಲಿಯ ಪರಿಸ್ಥಿತಿ ಇಲ್ಲಿಯವ್ರಿಗೆ ಗೊತ್ತು. ಏನೇನು ನಡಕಾಗ್ತಾ ಇಲ್ಲ. ಅಂತ ಒಂದು ಕಂಡೀಷನ್ಗೆ ರೈತರು ಬಂದಿದೆ. ಹಿಂಗೆ ಮುಂದಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇದು ನಮ್ಗೆ ತೋಟನ ಇಲ್ಲ ಕಾಡ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಕಾಡಲ್ಲಿ ಏನು ಇಲ್ಲ, ತೋಟದಲ್ಲೇ ಆನೆಗಳಿವೆ. ಫುಲ್ ಟೋಟಲ್ ಆಗಿ ಆನೆಗಳೆಲ್ಲ ಇರೋದು ತೋಟದಲ್ಲೇ. ಆನೆ ಬಂತು ಅಂತ ಹೇಳೋದಲ್ಲ, ಆನೆ ಇಲ್ಲೇ ಇರೋದು. ಆ ಒಂದು ಪರಿಸ್ಥಿತಿಗೆ ನಾವು ಬಂದಿದೀವಿ. ಏನು ನಮ್ಮ ಮನ್ಸಲ್ಲಿ ಇರೋ ಬೇಜಾರನ್ನ ವ್ಯಕ್ತಪಡಿಸ್ಬೇಕು ಅಂತ ಆಯ್ತು. ಸೊ ಹಾಗಾಗಿ ನಾನು ಈ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದೀನಿ. ಇವರ ಹಣೆ ಬರಗಳು ಇಷ್ಟೇ. ಇಲ್ಲಿ ಫೋಟೋಸ್ ಇದೆ ನೋಡಿ. ಹಿಂಗೆ ಹೆಂಗ್ ಅಡಿಕೆ ಗಿಡ ಕಿತ್ತೋಗಿದೆಯೋ ಹಂಗೆ ಇವರು ಈ ಕೊಡಗಿನ ಅಭಿವೃದ್ಧಿ ಎಲ್ಲಾನು ಕಿತ್ತೋಗಿದೆ ಇದೇ ತರ. ಅಲ್ಲ ಕಣ್ರಿ, ಈ ಕೊಡಗಲ್ಲಿ ಇಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ. ವನ್ಯ ಜೀವಿಗಳಲ್ಲಿ ಅಲ್ಲೊಂದು ಸಾವು ನೋವುಗಳು ಆಗ್ತಾ ಇದೆ. ಇಲ್ಲಿ ಕಾಫಿ ತೋಟದೊಳಗಿರೋ ಆನೆಗೆ ರೇಡಿಯೋ ಕಲರ್ ಹಾಕದಂತೆ, ಹಾಕ್ಬಿಟ್ಟು ಅದನ್ನ ಅಲ್ಲೇ ಬಿಟ್ಬಿಟ್ಟು ಹೋಗೋದಂತೆ. ಫಾರೆಸ್ಟ್ಗಾರ್ ಬಿಡ್ಬೇಕಲ್ವಾ? ಏನ್ ಕೆಲಸ ಮಾಡ್ತಾರೆ ಅರಣ್ಯ ಇಲಾಖೆಯವರು? ನಮ್ಮಂತ ದಿನಗೂಲಿ ದುಡಿಯೋರು ಏನ್ ಮಾಡೋಣ? ಹಿಂಗೆ ತೋಟಗಳಲ್ಲಿ ದುಡಿಬೇಕು, ಮಳೆ ಇದ್ರೆ ಕೆಲಸ ಇಲ್ಲ, ಜೊತೆಗೆ ಆನೆ ಕಾಟ ಬೇರೆ, ಹೊಟ್ಟೆ ಪಾಡು ಬೇರೆ ನೋಡ್ಕೋಬೇಕು. ಹಿಂಗಾದ್ರೆ ಹಿಂಗೆ? ಈ ಫಾರೆಸ್ಟ್ ಇಲಾಖೆಯವರಿಗೆ ಬುದ್ಧಿ ಇಲ್ವಾ? ಜನಪ್ರತಿನಿಧಿಗಳಿಗೆ ಬುದ್ಧಿ ಇಲ್ವಾ? ಏನು ಗೊತ್ತಾಗ್ತಿಲ್ವಲ್ಲ. ಅಲ್ಲಿ ನೋಡಿದ್ರೆ ಕಾಡಂದಿ ಕಾಟ ಬರ್ತವೆ, ಅದು ಬೆಳೆಗಳೆಲ್ಲ ಹಾಳು ಮಾಡಿ ಹೋಯ್ತವೆ. ನವಿಲುಗಳು ಅದು ಬಿಡಾಕಿಲ್ಲ. ಇನ್ನು ಮುಳ್ಳಂದಿ, ಹಂದಿ, ಬೆಕ್ಕು,
ಯಾವ್ದು ಇಲ್ಲ ಅಂದ್ರೆ ಬಾವಲಿಗಳು ಎಲ್ಲೂ ನೋಡಿದ್ರೆ ನಮ್ಗೆ ಬೆಳೆಗಳ ನಷ್ಟ ಅಲ್ದೆ ಲಾಭ ಅಂತೂ ಇಲ್ಲ. ಗದ್ದೆ ಮಾಡೋದನ್ನ ಬಿಟ್ಟಿದ್ವಿ. ಸಿಗೋ ಅಲ್ಪ ಆದಾಯಕ್ಕೆ ಹೆಚ್ಚು ಖರ್ಚಾಕಿ ಮಾಡಿದ್ಮೇಲೆ ಆನೆ ಹಂದಿ ಹಿಂಗೆಲ್ಲ ತಿನ್ಕೊಂಡು ಹೋದ್ರೆ ಏನ್ ಮಾಡೋದು? ಹೊಟ್ಟೆಪಾಡಿಗಾರನ್ ಬೇಡವಾ? ಈ ಸರ್ಕಾರಗಳು ಏನ್ ಮಾಡ್ತಾ ಇವೆ ಅಂತ ಗೊತ್ತಾಗ್ತಿಲ್ವೇ? ಇವುಗಳಿಗೆ ಏನು ಆರಾಮ್ಸೆ ಎ ಸಿ ಖರ್ಚುಗಳಿಗೆ ಕೂತ್ಕೋತಾರೆ. ತಿಂಗಳ ಸಂಬಳ ಬರ್ತದೆ, ಏನೋ ಆ ಕಡೆ ಈ ಕಡೆ ಒದಾಯಿಸಿದ್ರೆ ಗಿಂಬ್ಳನೂ ಬರ್ತದೆ. ಏನ್ ಮಾಡೋಣ? ನಮ್ಮಂತವ್ರ ಪಾಡು. ನಮಗೂ ಒಂದಷ್ಟು ತೋಟ ಇದೆ, ಜೀವನಕ್ಕೆ ಹೊರಗಡೆ ದುಡಿಲೂಬೇಕು. ಆ ತೋಟಗಳೇ ದುಡಿಯುವಾಗ ಹಿಂಗೆ ಆನೆ ಬಂತಂದ್ರೆ ಏನ್ ಮಾಡೋಣ? ಎಷ್ಟು ಸಾವಾಗೈತಿ ಈಗ ನೋಡಿ. ನೆನ್ನೆ ಹಾಸನದಲ್ಲೂ ಒಂದ್ ಆಗೈತೆ. ನಮ್ ಕೊಡಗಲ್ಲಿ ಇನ್ನು ಎಷ್ಟ್ ದಿನ ನೋಡೋಣ ಹಿಂಗೆ? ಇದಕ್ಕೆ ಪರಿಹಾರ ಕೊಡ್ಸೋರು ಯಾರು? ಈ ಇಲಾಖೆಗಳು ಏನ್ ಮಾಡ್ತಾ ಇವೆ? ಶಾಸಕರುಗಳಾಗ್ಲಿ, ನುಳಿದ ಜನಪ್ರತಿನಿಧಿಗಳಾಗ್ಲಿ ಏನ್ ಮಾಡುತ್ತಾರೆ? ನಮ್ ನೋವನ್ನ ಕೇಳೋರು ಯಾರು? ಈ ಆನೆ ಉಪಟಳಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ನೇ ಇಲ್ವಾ? ಬರೀ ಪ್ರಚಾರ ಅಷ್ಟೇನಾ? ಅಥವಾ ಭರವಸೆ ಮಾತ್ರನಾ? ಎಲ್ಲವೂ ಭರವಸೆಲೇ ಅಂತ್ಯ ಆಗ್ತಾ ಇದೆ. ಯಾವುದೇ ಕ್ರಮಗಳು ಕಾಣ್ತಾನೂ ಇಲ್ಲ. ಹೇಗೆ ಇವಾಗ ಆನೆಗಳ ಉಪಟಳ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ಇವಾಗ ರೇಡಿಯೋ ಕಾಲರ್ ಅಳವಡಿಸ್ಬಿಟ್ಟು ಆನೆ ಅಲ್ಲಿದೆ, ಇಲ್ಲಿದೆ ಅಂತ ಮೆಸೇಜ್‌ಗಳು ಹಾಕ್ತಾರೆ. ಅಥವಾ ಆನೆ ಬಂದಿದೆ ಅಂತ ಮಾಹಿತಿ ಹಾಕುವಂಥದ್ದು ಏನೋ ಒಂದು ಕಾರ್ಯಕ್ರಮ ಮಾಡ್ತಾರೆ. ಹಾಗಾದ್ರೆ ರೇಡಿಯೋ ಕಾಲರ್ ಹಾಕದೇ ಇರುವಂತ ಆನೆಗಳು ಕೊಡಗಿನಲ್ಲಿ ಬೇಕಾದಷ್ಟಿದೆ. ಅವುಗಳು ಅಲ್ಲಿದೆ, ಇಲ್ಲಿದೆ ಅಂತ ಹೇಗ್ ಗೊತ್ತಾಗುತ್ತೆ? ಶಾಲೆ ಮಕ್ಳು ಶಾಲೆಗೆ ಹೋಗೋದ್ ಬೇಡ್ವಾ? ಎಷ್ಟೋ ಮಕ್ಕಳು ತೋಟದೊಳಗಿಂದ, ಎಸ್ಟೇಟ್ ಒಳಗಿಂದ, ಗುಡ್ಡಗಾಡು, ಗದ್ದೆ ಎಲ್ಲ ದಾಟ್ಬಿಟ್ಟು ಶಾಲೆಗೆ ಹೋಗೋರು ಇವತ್ತಿಗೂ ಇದ್ದಾರೆ. ಕೂಲಿ ಕೆಲಸ ಮಾಡೋರು ಪ್ಲಾಸ್ಟಿಕ್ ಎಲ್ಲ ತಲೆಗೆ ಹಾಕೊಂಡು ಆನೆ ಇದ್ರೂ ಸೌಂಡ್‌ಗೇನು ಗೊತ್ತೂ ಆಗೋದಿಲ್ಲ. ಟೂ ವೀಲರ್ಸರು ಹೋಗೋರ್ಗೆ, ತೋಟದ ಮಾಲೀಕರು ಏನಾದ್ರು ಒಂದ್ ನೋಡ್ಕೊಂಡ್ ಬರೋಣ ಅಂತ ಹೇಳಿದ್ರೆ ಒಂದ್ ತೋಟದೊಳಗೆ ಹೋಗಕ್ಕಾಗ್ತಾ ಇಲ್ಲ. ತೋಟದೊಳಗೆ ಹೋಗ್ಲಿ, ರಸ್ತೆಯಲ್ಲೇ ಹೋಗಕ್ಕಾಗ್ತಾ ಇಲ್ಲ. ಸ್ಟಾರ್ಟಿಂಗಲ್ಲಿ ಏನು ಅಂತ ಹೇಳಿದ್ರೆ, ಏನು ಆನೆಗೆ ಪರ್ಮನೆಂಟ್ ಸೊಲ್ಯೂಷನ್ ಎಲ್ಲ ಕಂಡಿಡ್ದು ಇನ್ನು ಆನೆಯಿಂದ ಏನೇ ತೊಂದ್ರೆನೇ ಆಗದೆ ಇರೋ ತರ 2, 3 ಲಾರಿಲಿ ಆನೆಗಳನ್ನ ತುಂಬಿಕೊಂಡು ಹೋಗೋದ್ ಬೇಕಾ? ಅದಕ್ಕೆ ಸಾಂಗ್ ಎಲ್ಲ ಸೆಟ್ ಮಾಡಿ ಪ್ರಚಾರನೋ ಪ್ರಚಾರ. ಅಲ್ಲಿಗೆ ಇನ್ನು ಆನೆ ತಿರ್ಗಿ ಕೂಡ ನೋಡಲ್ಲ ಅನ್ನೋ ತರ ಇತ್ತು. ಅದ ಒಂದು ಪ್ರಚಾರಕ್ಕಷ್ಟೇ ಸೀಮಿತನಾ? ಅದಾದ್ಮೇಲೆ ಅದನ್ನ ಅಲ್ಲಿಗೆ ಬಿಟ್ಟಾಕಿದ್ದಾರೆ. ಹಾಗಾದ್ರೆ ಕೊಡಗಿನಲ್ಲಿ ಹೇಗೆ ಜನಗಳು ಓಡಾಡೋದು? ಒಂದು ಧೈರ್ಯವಾಗಿ ಒಂದು ಕೆಲ್ಸಕ್ಕೆ ಹೋಗಕ್ಕಾಗೋದಿಲ್ಲ, ಒಂದು ಶಾಲೆಗೆ ಹೋಗಕ್ಕಾಗೋದಿಲ್ಲ. ಏನಾದ್ರು ಒಂದು ರಾತ್ರಿ ಹೆಚ್ಚು ಕಮ್ಮಿ ಆಯ್ತು, ಒಂದು ಆಸ್ಪತ್ರೆಗೆ ಹೋಗ್ಬೇಕು. ಯಾವ ಧೈರ್ಯದ ಮೇಲೆ ರೋಗಿಯನ್ನ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡ್ ಹೋಗ್ತಾರೆ? ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರೆ. ಡೆಲಿವರಿಗೆನೆ ಕರ್ಕೊಂಡ್ ಹೋಗ್ಬೇಕು. ಈ ತರ ಆನೆ ಅಲ್ಲಲ್ಲಿ ರೋಡಲ್ಲೇ ನಡೀತಾ ಇದ್ರೆ, ಯಾವ ಧೈರ್ಯದ ಮೇಲೆ ಕರ್ಕೊಂಡ್ ಹೋಗ್ತಾರೆ? ಇದ್ರ ಬಗ್ಗೆ ಏನಾದ್ರು ಒಂದು ಕೇಳಿದ್ರೆ, ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಭಿವೃದ್ಧಿ ಸಹಿಸಕ್ಕಾಗದೆ ಏನು ಊರ್ಕೋತಾ ಇದಾರೆ ಅಂತ. ಇದೇ ಉತ್ತರ. ಇದೇ ಸೊಲ್ಯೂಷನ್ ಅವ್ರಿಗೆ. ಇದು ಬಿಟ್ರೆ ಬೇರೆ ಇನ್ನೇನಿಲ್ಲ.